ನಾಗರಾಜ್ ಶಾಸ್ತ್ರಿಗಳ? ನಾನು ಸೂರ್ಯ ರಾಜಶೇಖರ್ ಮಾತಾಡ್ತಿರೋದು. ಹೌದು ರೀ, ನನ್ನ ವಿಷಯನೇ ಬರ್ತಿದ್ರು ಟಿ ವಿನಲ್ಲಿ. ಏನೀಗ ನೋಡಿ, ನಾನು ನಿಮ್ಗೆ ಏನಕ್ಕೆ ಫೋನ್ ಮಾಡಿದೆ ಅಂದರೆ 16ನೇ ತಾರೀಕು ನನ್ನ ನಮಗೆ ಆರ್ಯನ್ ಮದುವೆ ಆಗಬೇಕಾಗಿತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಹೌದು, ನನ್ನ ತಲೆಯಲ್ಲಿ ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಿರೋದು. ಮದುವೆ ಕ್ಯಾನ್ಸಲ್ ಆಗಿದೆ, ಅದನ್ನು ಹೇಳೋದಕ್ಕೆ ನಾನು ಫೋನ್ ಮಾಡಿದ್ದು. ಅಡ್ವಾನ್ಸ್ ಇದೆಯಲ್ಲ, ಅದು ನೀವೇ ಇಟ್ಕೊಳ್ಳಿ. ಮಾತಾಡ್ಬೇಡ್ರಿ, ಇಡ್ರಿ ಫೋನು. ಮಾವ ಏನು ಮಾಡ್ತಿದ್ದೀರಾ ನೀವು? ಅಲ್ಲ, ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗ್ತಿದೆ, ಆದರೆ ಅರ್ಥ ಆಗಿದೆಯಲ್ವಾ? ಸಾಕು. ಮಾವ ಪ್ಲೀಸ್ ಸ್ವಲ್ಪ ಶಾಂತವಾಗಿ, ಕೋಪಕ್ಕೆ ಕೈಗೆ ಬುದ್ಧಿ ಕೊಡಬೇಡಿ. ಫಸ್ಟು ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಮದುವೆ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿ. ನನ್ನ ಮಗನ ಮದುವೆ ರೀ, ನಾನು ಏನು ಬೇಕಾದರೂ ಮಾಡ್ತೀನಿ. ಹಲೋ, ಕಾರಂತ್ರ? ಹೌದು, ನಾನು ಸೂರ್ಯ ರಾಜಶೇಖರ್ ಮಾತಾಡ್ತಿರೋದು. ಹಾಂ, ನನ್ನ ಆರ್ತಿ ಡಿವೋರ್ಸ್ ವಿಷಯನ ಟಿ ವಿಲಿ ಬರ್ತಿದೆ. ಇನ್ನೂ 4 ದಿವಸ ಬರುತ್ತೆ, ನೋಡಿ ಖುಷಿ ಪಡಿ. ನಿಮ್ಮ ಕಡೆಯವ್ರಿಗೂ ಹೇಳಿ ಮದುವೆ ಕ್ಯಾನ್ಸಲ್ ಆಗಿದೆ ರೀ. ಹಾಂ ಮಾವ, ನೀವು ಏನು ಮಾಡ್ತಿದ್ದೀರಾ? ದಯವಿಟ್ಟು ಸುಮ್ಮನಿರಿಯಪ್ಪ ನೀವು, ಪ್ಲೀಸ್. ಅರ್ಥ ಆಗಲ್ವಾ? ಹಲೋ, ನನ್ನ ಗೆಸ್ಟ್ ಲಿಸ್ಟಲ್ಲಿರೋರಿಗೆ ಇನ್ವಿಟೇಷನ್ ಕೊಟ್ಟಿದ್ವಲ್ಲ, ಅವರಿಗೆ ಮೆಸೇಜ್ ಕಳಿಸಿ, ಇಮೇಲ್ ಕಳಿಸಿ, ಮದುವೆ ಕ್ಯಾನ್ಸಲ್ ಆಗಿದೆ ಅಂತ. 1000 ಕಾರಣ ಇರತ್ರಿ. ಕಾರಣ ಏನು ಅಂತ ಇಡೀ ಜಗತ್ತಿಗೆ ಗೊತ್ತು. ಹಾಂ, ಮಾಡಿ ಅಷ್ಟು. ದರಿದ್ರ ಹೆಂಗಸನ ಮದುವೆ ಅದೇ ನಾನು ಮಾಡಿದ ದೊಡ್ಡ ತಪ್ಪು.